ವೆಲ್ಕಮ್ ಬ್ಯಾಕ್ ಸ್ನೇಹಿತರ. ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ನ ಮನದಾಳದ ಸಾಲುಗಳ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಭರಿತ ಸಂಚಿಕೆಗೆ ಸ್ನೇಹಿತರ, ಇವತ್ತಿನ ವಿಡಿಯೋದಾಗ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಬೇಸಿಗೆ ಕಾಲದೊಳಗೆ ವಿಶೇಷವಾಗಿ ಮಾಡುವಂಥ ಕೆಲವೊಂದು ಪದ್ಧತಿಗಳ ಬಗ್ಗೆ ಇವತ್ತಿನ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ನಾವೆಲ್ಲ ಬೇಸಿಗೆ ಕಾಲ ಬಂದ್ರೆ ಸಂಡ್ಗಿ ಮಾಡೋದು, ಹಪ್ಪಳ ಮಾಡೋದು ಎಲ್ಲ ಮಾಡ್ತೀವಿ, ಅದು ಎಲ್ಲರಿಗೂ ಗೊತ್ತಿರೋದು. ಆದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಹಪ್ಪಳ, ಸಂಡ್ಗಿ ಇದ್ರ ಜೊತೆಗೆ ಶಾವ್ಗೆ, ಸೋತಿ ಬೀಜ ಇವುಗಳನ್ನ ಮಾಡುವಂಥದ್ದು. ಇವುಗಳನ್ನ ವರ್ಷಕ್ಕಾಗುವಂಗ ಒಂದ್ಸತಿ ಬೇಸಿಗೆ ಕಾಲದಾಗ ಮಾಡಿಟ್ಕೊಂಡು ವರ್ಷ ಪೂರ್ತಿ ಅವುಗಳಿಂದ ಸಿಹಿ ಅಥವಾ ಖಾರದ ಅಡಿಗೆಗಳನ್ನ ಮಾಡ್ಕೊಂಡು ತಿಂತೀವಿ ನೋಡ್ರಿ. ಹಾಗಾಗಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಾಗ ನಾವು ಸೋತಿ ಬೀಜನ ಯಾವ ರೀತಿ ಮಾಡ್ತೀವಿ, ಅದು ಒಂದಲ್ಲ ಎರಡಲ್ಲ ಒಟ್ಟು 4 ರೀತಿಯೊಳಗೆ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಾಗ ವಿವರವಾಗಿ ತಿಳಿಸ್ಕೊಡ್ತೀನಿ. ಬರೀ ತಡ ಮಾಡಿದ ವಿಡಿಯೋನ ಶುರು ಮಾಡೋಣಂತ. ಸ್ನೇಹಿತರೆ, ಮೊದಲನೇದಾಗಿ ಸೋತಿ ಬೀಜ ಮಾಡೋದಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಂಬರೋಣ. ನಾನಿಲ್ಲಿ 1 ಕಪ್ ಅಷ್ಟು ಚಿರೋಟಿ ರವ, ಉಂಡಿ ರವ ಅಂತ ಏನು ಕರಿತೀವಿ ಅದನ್ನು ತಗೊಂಡಿನಿ. ನಂತರ ರುಚಿಗೆ ಸ್ವಲ್ಪ ಉಪ್ಪು, ನಂತರ ಇದನ್ನ ಹಿಟ್ಟು ನಾದ್ಕೊಳಕ ಒಂದು ಸ್ವಲ್ಪ ನೀರು ತೊಗೊಂಡೀನಿ. ಮೊದಲು ನಾನಿಲ್ಲೇ ಒಂದು ಮಿಕ್ಸಿಂಗ್ ಬೌಲ್ನಾಗ ಆ ಚಿರೋಟಿ ರವೆ ಏನು ತೊಗೊಂಡಿವಿ 1 ಕಪ್ ಅಷ್ಟು ಅದನ್ನು ನಾನಿಲ್ಲೇ ಹಾಕೊಳತ್ತೀನಿ. ಸ್ನೇಹಿತರ, ನೀವೇನಾರ ಈ ವಿಡಿಯೋ ನೋಡಿ ಮಾಡ್ಬೇಕಂತಿದ್ರ ಆದಷ್ಟು ರವಾನ ಕಡಿಮೆ ತಗೋರಿ, ಯಾಕಂತ ನಾನು ನಿಮ್ಗೆ ಮುಂದೆ ಹೇಳ್ತೇನೆ. ಆಮೇಲೆ ಇದಕ್ಕೆ 1-2 ಚಿಟಿಕೆ ಅಷ್ಟು ಉಪ್ಪು ಹಾಕಿ ನೀರು ಹಾಕಿ ಇದನ್ನ ನಾದ್ಕೋತೀನಿ. ಸ್ನೇಹಿತರ, ಈ ಹಿಟ್ಟನ್ನ ನಾದ್ಕೊಳ್ಳುವಾಗ ಅಳುಕನೂ ಆಗ್ಬಾರ್ದು, ಜಾಸ್ತಿ ಗಟ್ಟಿನೂ ಆಗ್ಬಾರ್ದು, ಒಂದು ಮೀಡಿಯಂ ಹದಕ್ಕನ ಇದನ್ನ ನಾದ್ಕೋಬೇಕಾಗ್ತೈತಿ. ಹಿಟ್ಟು ಕಲಸುವಾಗ ಸ್ವಲ್ಪನ ನೀರು ಹಾಕ್ಕೊಂಡು ನಾದ್ಕೊರಿ. ಸ್ನೇಹಿತರೆ, ಇವಾಗ ನಾವು ಹಿಟ್ಟು ನಾದ್ಕೊಳಕ್ಕೆ ಚಿರೋಟಿ ರವೆ ಏನು ಬಳಸಾತೀವಲ್ಲ, ನಮ್ಮ ಹಿರಿಯರು ನಾವು ಸಣ್ಣವರಿದ್ದಾಗ ಈ ಹಿಟ್ಟನ್ನ ಬಳಸ್ತಿದ್ದಿಲ್ಲ, ಅವರು ಗೋಧಿ ಹಿಟ್ಟಿಂದನ ಇದನ್ನ ಮಾಡ್ತಿದ್ರು. ಅದು ನಾವು ಚಪಾತಿ ಮಾಡುವಂಥ ಗೋಧಿ ಹಿಟ್ಟಲ್ಲ, ಆ ಗೋಧಿ ಹಿಟ್ಟು ಮಾಡಕ್ಕನ ಭಾಳ ಲಾಂಗ್ ಪ್ರೊಸೆಸ್ ಐತಿ. ಆದ್ರೆ ನಾನು ಮುಂದಿನ ವಿಡಿಯೋದಾಗನ ಆ ಗೋಧಿ ಹಿಟ್ಟನ್ನ ಯಾವ ರೀತಿ ನಾವು ತಯಾರು ಮಾಡಬೇಕು ಅನ್ನೋದನ್ನ ನಿಮ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಸ್ನೇಹಿತರ, ಗೋಧಿ ಹಿಟ್ಟಿಂದ ಮಾಡೋದು ಭಾಳ ಲಾಂಗ್ ಪ್ರೊಸೆಸ್ ಆಗ್ತೈತಿ. ಆಮೇಲೆ ನಮ್ಮ ಹತ್ರ ಅಷ್ಟು ಪೇಷನ್ಸ್ ಅನ್ನೋದು ಇಲ್ಲ ಈಗಿನ ಮಂದಿಗೆ. ಹಾಗಾಗಿ ಈ ಚಿರೋಟಿ ರವನ ಆಪ್ಷನ್ ಆಗಿ ಇಟ್ಕೊಂಡು ಇದರಿಂದನ ಮಾಡ್ಕೋತಾ ಹೊಂಟೇವಿ. ಈಗ ನೋಡ್ರಿ, ನಾನು ಹಿಟ್ಟೆಲ್ಲ ನಾದ್ಕೊಂಡಾತು. ನಾವಿಲ್ಲೇ ಚಿರೋಟಿ ರವನ ಬಳಸಿರೋದ್ರಿಂದ ರವ ನೆನೆಯಕ್ಕೆ ಸ್ವಲ್ಪ ಸಮಯ ತಗೋತೈತಿ. ಹಾಗಾಗಿ ಏನಿಲ್ಲ ಅಂದ್ರೂ ಕಡಿಮೆ 1-2 ಗಂಟೆವರೆಗೂ ಹಿಟ್ಟು ನೆನಿಬೇಕಾಗ್ತೈತಿ. ಎಷ್ಟು ಹಿಟ್ಟು ಚಲೋ ತಂಗ ನೆನಿತೈತಿ ಅಷ್ಟು ಹಿಟ್ಟಿಗೆ ಹದ ಅನ್ನೋದು ಬರ್ತೈತಿ. ಈಗ ನೋಡ್ರಿ, ಹಿಟ್ಟು 1-2 ತಾಸು ನೆಂದಾದ್ಮೇಲೆ ತೋರ್ಸಾತೀನಿ. ಸ್ನೇಹಿತರ, ನೀವು ಆದಷ್ಟು ಈ ಹಿಟ್ಟನ್ನ ಬೆಳಗ್ಗೆನ ನಾದಿಟ್ಬಿಡ್ರಿ. ನೀವು ಮನೆ ಕೆಲಸ ಮುಗಿಸೋದ್ರೊಳಗೆ ಹಿಟ್ಟು ಚಲೋ ತಂಗ ನೆಂದಿರುತ್ತೆ. ಅದಾದ್ಮೇಲೆ ನೀವು ಸೋತಿ ಬೀಜ ಮಾಡ್ಕೋತ ಕೊಡ್ಬೋದು. ಈಗ ನೋಡ್ರಿ, ಹಿಟ್ಟು ಎಷ್ಟು ಮೆತ್ತಗ ನೆಂದು ಚಂದಾಗ ಹದ ಬಂದೈತಿ. ನಾನು ಮತ್ತೆ ಇನ್ನೊಂದು ಸ್ವಲ್ಪ ಕೈಲೇನ ಹಂಗೆ ನಾದ್ಕೋತೀನಿ. ಇನ್ನೊಂದು ಮಾತು ಸ್ನೇಹಿತರ, ನಾವು ಸೋತಿ ಬೀಜ ಮಾಡುವಾಗ ಈ ಹಿಟ್ಟನ್ನ ಎಷ್ಟು ಬೇಕಷ್ಟು ಬಳಸ್ಕೊಂಡು ಉಳಿದಿರೋದನ್ನ ಹಂಗೆ ಮುಚ್ಚಿ ಇಡಬೇಕಾಗ್ತೈತಿ. ಇಲ್ಲ ಅಂದ್ರೆ ಅದು ಗಟ್ಟಿ ಆದಮೇಲೆ ಸೋತಿ ಬೀಜ ಮಾಡೋಕ್ಕೆ ಬರೋದಿಲ್ಲ. ಈಗ ನೋಡ್ರಿ, ಹಿಟ್ಟು ರೆಡಿ ಆಯ್ತು. ಈಗ ಬರೀ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಪ್ಲೇಟ್ ಇತ್ತಂದ್ರೆ ಅದನ್ನು ನೀವು ತಗೋಬೋದು, ಇಲ್ಲ ಅಂದ್ರೆ ಮರ ಇತ್ತಂದ್ರೆ ಅದನ್ನು ನೀವು ಬಳಸ್ಕೋಬೋದು. ನಾನಿಲ್ಲೇ ಒಂದು ಮರನ ತಗೊಂಡು ಅದರೊಳಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಳತ್ತೀನಿ. ನೀವು ಬೇಕಿದ್ರೆ ಅಕ್ಕಿ ಹಿಟ್ಟನ್ನ ಹಾಕೊಳ್ದನು ಮಾಡ್ಬೋದು. ಸಾಮಾನ್ಯವಾಗಿ ನಾವು ಗೋಧಿದು ಸೋತಿ ಬೀಜ ಮಾಡುವಾಗ ಅಕ್ಕಿ ಹಿಟ್ಟನ್ನ ಬಳಸ್ತೀವಿ, ಆದ್ರೆ ರವಕ್ಕೆ ಅಷ್ಟು ಬಳಸೋದಿಲ್ಲ. ನಾನು ಇರಲಿ ಅಂತ ಹೇಳಿ ನಿಮ್ಗೆ ತೋರ್ಸಕ್ಕಂತ ಹೇಳಿ ನಾನಿಲ್ಲೇ ಬಳಸಾತೀನಿ. ಸ್ನೇಹಿತರೆ, ಮೊದಲನೇದಾಗಿ ಸೋತಿ ಬೀಜ ಮಾಡೋದು ಹೆಂಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನ ಕೈ ಒಳಗನ ತಿಕ್ಕಬೇಕು. ಅಂದ್ರೆ ನಾನು ಇಲ್ಲೇನು ವಿಡಿಯೋದಾಗ ತೋರ್ಸಾತೀನಲ್ಲ ಈ ರೀತಿ ಮಾಡಿಕೊಂಡು ತುದಿಗೆ ಸ್ವಲ್ಪ ಚೂಪ್ ಮಾಡ್ಕೋಬೇಕಾಗ್ತೈತಿ. ಆ ಹಿಟ್ಟನ್ನ ಒಂದು ಕೈಯೊಳಗೆ ಹಿಡ್ಕೊಂಡು 2 ಬೆರಳು ಸಹಾಯದಿಂದ ಅದನ್ನ ಇನ್ನೊಂದು ಸ್ವಲ್ಪ ಒಸಿಬೇಕು. ಹಂಗೆ ಇನ್ನೊಂದು ಕೈನಾಗ ಅದು ಏನು ನಾವು ಸಾಫ್ ಮಾಡ್ಕೊಂಡಿರ್ತೀವಿ ಅದನ್ನ ಕಟ್ ಮಾಡ್ಕೋತ ಹೋಗ್ಬೇಕು. ಅದಕ್ಕೆ ನಾವು ಕಟಿಯೋದು ಅಂತ ಹೇಳ್ತೀವಿ. ಸ್ನೇಹಿತರೆ, ನನಗೆ ತಿಳಿದಿರೋ ರೀತಿ ನಾನು ನಿಮ್ಗೆ ಇದ್ರ ಬಗ್ಗೆ ವಿವರಿಸಿನಿ. ನಿಮ್ಗೆ ಅರ್ಥ ಆಗತ್ತಿಲ್ಲ ಅಂದ್ರೆ ವಿಡಿಯೋದಾಗ ಯಾವ ರೀತಿ ತೋರಿಸಿನಿ ಅದನ್ನ ನೋಡಿ ನೀವು 1-2 ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತೈತಿ. ಈಗ ನೋಡ್ರಿ, ನಾನು ನಿಮ್ಗೆ ಸ್ವಲ್ಪ ಮಾಡಿ ತೋರಿಸ್ತೀನಿ. ಈಗ ನಾನು ತೋರಿಸುವಾಗ ಏನು ಸ್ಪೀಡ್ ನೋಡತ್ತೀರಿ ಇದು ನಿಮಗೆ ಮಾಡ್ಕೋತಾ ರೂಢಿ ಆಗ್ತೈತಿ. ನೀವು ಅವಾಗ ಜಲ್ದಿ ಮಾಡ್ಕೋಬೋದು. ಈ ಸೋತಿ ಬೀಜ ಮಾಡುವಾಗ ನಡು ಹಿಟ್ಟನ್ನ ಕೈಯೊಳಗೆ ತಿಕ್ಕಿ ಅದು ತುದಿ ಏನಿರ್ತೈತಿ ಅದನ್ನು ಸ್ವಲ್ಪ ಉದ್ದ ಚೂಪ ಮಾಡ್ಕೋಬೇಕಾಗ್ತೈತಿ. ಈಗ ನೋಡ್ರಿ, ನಾನು ನಿಮ್ಗಿಲ್ಲೇ ತೋರ್ಸಾತೇನೆ ಮಾಡಿರೋದು ಯಾವ ರೀತಿ ಕಾಣಿಸ್ತಾವೋ ಇವು ಮಾಡಿಂದ ಅಂತ ಹೇಳಿ. ಕೆಲವೊಬ್ರು ಭಾಳ ಜಿನಾಗಿ ಮಾಡ್ಕೋತಾರೆ, ಕೆಲವೊಬ್ರು ಸ್ವಲ್ಪ ದೊಡ್ಡದು ಮಾಡ್ಕೋತಾರೆ, ಕೆಲವೊಬ್ರು ಮೀಡಿಯಂ ಮಾಡ್ತಾರೆ. ಅದೆಲ್ಲ ಡಿಪೆಂಡ್ ಆಗ್ತೈತಿ. ಸ್ನೇಹಿತರೆ, ಈಗ ಬರೀ 2ನೇದ್ದು ಗುಳಿಗೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ.
ಸ್ನೇಹಿತರ, ಈ ವಿಡಿಯೋದಾಗ ನಾನು ಏನು 4 ರೀತಿ ಮಾಡೋದು ತೋರಿಸ್ಕೊಡ್ತೀನಿ ಅಂತ ಹೇಳಿದೆ. ಎಲ್ಲದಕ್ಕೂ ಹಿಟ್ಟನ್ನ ಇದೇ ರೀತಿನ ರೆಡಿ ಮಾಡ್ಕೋಬೇಕಾಗ್ತೈತಿ. ಆಗ್ಲೇ ಏನು ಸೋತಿ ಬೀಜ ಮಾಡಿದ್ವಿ ಅದೇ ರೀತಿನ ಇದ್ರೊಳಗೂ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೋಬೇಕು. ಆದ್ರೆ ಏನು 2 ಬೆಳ್ಳಿಂದ ಅದನ್ನ ಗುಂಡಗ ಮಾಡ್ಕೋಬೇಕಾಗ್ತೈತಿ ಹಿಟ್ಟನ್ನ. ಈ 2 ಬೆಳ್ಳಿಂದ ಮಾಡೋದು ಸ್ವಲ್ಪ ಕಷ್ಟ ಅನ್ಸಿದ್ರೆ ಏನ್ ಮಾಡ್ರಿ, ಅಂಗೈನಾಗ ಹಿಟ್ಟನ್ನ ಗುಂಡಗ ಮಾಡ್ಕೊಂಡ್ಬಿಟ್ರ ಅದು ಸೇಮ್ ರೌಂಡ್ ಆಗಿನ ಬರ್ತಾವು. ಸ್ನೇಹಿತರ, ನಾನಿಲ್ಲಿ ನಿಮಗ ಇದ್ರ ಬಗ್ಗೆ ಮಾಹಿತಿ ತಿಳಿಸೋಕಂತ ಹೇಳಿ ನಾನು ಎಲ್ಲಾ 4 ರೀತಿನೂ ಸ್ವಲ್ಪ ಮಾಡಿ ತೋರ್ಸಾತೀನಿ. ಆದ್ರೆ ನಮ್ಮ ಮನೆಯೊಳಗ ನಾವು ಹೆಚ್ಚಾಗಿ ಮೊದಲನೇದು ಏನು ತೋರಿಸ್ಕೊಟ್ಟೆ ಸೋತಿ ಬೀಜ, ಅದನ್ನ ನಾವು ಮಾಡಿ ಹೆಚ್ಚಾಗಿ ಇಟ್ಕೋತೀವಿ. ಈಗ ಬರೀ ಈ ಗುಳಿಗೆ ಏನು ಮಾಡ್ಕೊಂಡ್ವಿ ಇವು ನೋಡಕ್ಕೆ ಯಾವ ರೀತಿ ಕಾಣಿಸ್ತಾವಂತ ನಾನು ನಿಮ್ಗಿಲ್ಲೇ ತೋರ್ಸಾತೀನಿ. ಸ್ನೇಹಿತರೆ, ಈಗ ಬರೀ 3ನೇದು ಗೌಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಗಲೇ ನಾವು ಏನು 1ನೇದ್ರೊಳಗೆ ಸೋತಿ ಬೀಜ ಮಾಡಿದಾಗ ಹಿಟ್ಟನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ವಲ್ಲ, ಅದೇ ರೀತಿ ಮಾಡಿಕೊಂಡು 2 ಬೆರಳಿಂದ ಸ್ವಲ್ಪ ಒಂದು 2-3 ಸತಿ ತಿಕ್ಕಿ ಅದನ್ನು ಉದ್ದ ಮಾಡ್ಕೋಬೇಕಾಗ್ತೈತಿ. ಈ ರೀತಿ ಮಾಡಿದಾಗ ಇವಕ್ಕೆ ಗೌಲಿ ಅಂತ ಕರಿತೀವಿ. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡು ಅದನ್ನು ಇನ್ನೊಂದು ಸ್ವಲ್ಪ ಉದ್ದನೂ ಮಾಡ್ಬೋದು. ಸ್ನೇಹಿತರ, ನಾನು ಹಿಟ್ಟು ನಾದ್ಕೊಳ್ಳುವಾಗ ನಿಮ್ಗೆ ಆದಷ್ಟು ಸ್ವಲ್ಪ ಹಿಟ್ಟನ್ನ ತೊಗೊಂಡು ನಾದ್ಕೊರಿ ಅಂತ ಹೇಳಿದೆ. ಅದು ಯಾಕಂದ್ರೆ ನಾವು ಏನು ಹಿಟ್ಟು ನಾದ್ಕೊಂಡಿರ್ತೀವಿ ಅದನ್ನು ಅವತ್ತಿನ ದಿನನ ಸಾಯಂಕಾಲ ಅಷ್ಟರೊಳಗನ ಮಾಡಿ ಮುಗಿಸ್ಕೋಬೇಕು. ಇಲ್ಲ ಜಾಸ್ತಿ ಆತಂತ ಹೇಳಿ ತೆಗೆದಿಟ್ಟು ನಾಳೆ ಮಾಡಿದ್ರೆ ಆತ ಅಂದ್ಕೊಂಡ್ರೆ ಅದು ಸರಿ ಆಗೋದಿಲ್ಲ. ಯಾಕಂದ್ರೆ ಹಿಟ್ಟು ಹುಳಿ ಬರ್ತೈತಿ, ಹದ ಕೆಡ್ತೈತಿ. ಹಾಗಾಗಿ ಅದರಿಂದ ಫ್ರೆಶ್ ಅನ್ಸೋದಿಲ್ಲ, ವಾಸನೆನೂ ಬರ್ತಿರ್ತೈತಿ. ಹಾಗಾಗಿ ಅವತ್ತಿಂದ ಅವತ್ತ ನಾದಿ ಸಾಯಂಕಾಲ ಅಷ್ಟರೊಳಗನ ಮುಗಿಸ್ಕೊಂಡ್ರೆ ಭಾಳ ಫ್ರೆಶ್ ಆಗಿ ಚಲೋ ಇರ್ತಾವೆ. ಸ್ನೇಹಿತರ, ನಮ್ಮ ಹಿರಿಯರು ಇದನ್ನ ಸಾಯಂಕಾಲ ಅಷ್ಟರೊಳಗನ ಮಾಡಿ ಮುಗಿಸ್ಕೋಬೇಕಂತ ಯಾಕೆ ಹೇಳ್ತಿದ್ರಂದ್ರೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಐತಿ. ಯಾಕಂದ್ರೆ ಹಿಂದಿನ ಕಾಲದಾಗ ಕರೆಂಟ್ ಇರ್ತಿದ್ದಿಲ್ಲ. ಅವರು ಸಾಯಂಕಾಲ ಅಷ್ಟರೊಳಗನ ಬೆಳಕಿರೋದ್ರಾಗನ ಇವನ್ನ ಮಾಡಿ ಇಟ್ಕೋತಿದ್ರು. ಕತ್ಲಾದ್ಮೇಲೆ ಹುಳ ಉಪ್ಡಿ ಓಡಾಡ್ತಿರ್ತಾವು. ಹಾಗಾಗಿ ಅವೆಲ್ಲ ಬಿದ್ರೆ ಕಾಣೋದಿಲ್ಲ, ಚಲೋ ಅಲ್ಲ ಅಂತ ಹೇಳಿ ಇದನ್ನ ಸಾಯಂಕಾಲ ಹೊತ್ತು ಮುಳುಗೋದ್ರಾಗ ಮಾಡಿ ಇಟ್ಕೋಬೇಕು ಅಂತ ಹೇಳ್ತಿದ್ರು. ನೋಡ್ರಿ, ಈಗ ನೋಡ್ರಿ ಈ ಗೌಲಿ ಏನ್ ಮಾಡ್ಕೊಂಡಿದ್ವಿ ಇವು ನೋಡಕ ಈ ರೀತಿ ಕಾಣಿಸ್ತಾವ. ಈಗ ಬರೀ 4ನೇದು ಪರಡಿ ಅಂತ ಕರೀತಾರ. ಇದನ್ನ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, 2ನೇದಾಗಿ ನಾನು ಏನು ಗುಳಿಗೆ ಮಾಡೋದು ತೋರಿಸ್ಕೊಟ್ಟೆ ಅದೇ ರೀತಿನ ಇದಕ್ಕೂ ಮಾಡ್ಕೋಬೇಕಾಗ್ತೈತಿ. ಆದ್ರೆ ಇಲ್ಲೇ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ತಗೊಂಡು ದೊಡ್ಡ ದೊಡ್ಡದಾಗಿ ಗುಳಿಗೆ ಮಾಡ್ಬೇಕು. ನಂತರ ನಾನಿಲ್ಲೇನು ಕ್ರೋಶಾ ನೀಡಲ್ ತೋರ್ಸಾತೀನಿ. ಇದ್ರ ತುದಿ ಏನೈತಿ ಸ್ವಲ್ಪ ರೌಂಡ್ ಶೇಪ್ನಾಗ ಐತಿ. ಹಾಗಾಗಿ ಅದನ್ನ ಬಳಸ್ಕೊಂಡು ನಾನಿಲ್ಲೇ ಗುಳಿಗೆ ಏನ್ ಮಾಡ್ಕೊಂಡಿದ್ವಿ ಅದಕ್ಕೆ ನಾನಿಲ್ಲೇ ಸ್ವಲ್ಪ ಒತ್ತೀನಿ. ಅವಾಗ ಇವು ಬಟ್ಲದ ತರ ಕಾಣಿಸ್ತಾವ. ಆದ್ರೆ ಇದನ್ನ ಮಾಡಾಕ ಈ ಕ್ರೋಶಾ ನೀಡಲ್ ಬಳಸಬಾರ್ದು. ಇದಕ್ಕೆ ಒಂದು ಪರಡಿ ಕಡ್ಡಿ ಅಂತ ಕರೀತಾರೆ. ನಾನಿಲ್ಲೇ ಇದ್ರದ್ದು ಫೋಟೋ ಹಾಕಿರ್ತೀನಿ. ಅದನ್ನ ಬಳಸ್ಕೊಂಡು ನಾವು ಈ ರೀತಿ ಪರಡಿಗಳನ್ನ ಮಾಡ್ಕೋಬೇಕು. ನನ್ನ ಹತ್ರ ಅದಿಲ್ಲ ಅಂತ ಹೇಳಿ ನಾನಿಲ್ಲೇ ನಿಮಗೆ ತೋರ್ಸಾಕಂತ ಹೇಳಿ ಇದನ್ನ ಯೂಸ್ ಮಾಡಿಕೊಂಡು 1-2 ಮಾಡಿ ತೋರ್ಸಾತೀನಿ. ನೋಡಿದ್ರೆ ಸ್ನೇಹಿತರ, ಅಷ್ಟು ಪರ್ಫೆಕ್ಟ್ ಆಗಿ ಬಂದಿಲ್ಲ ಅನ್ಸುತ್ತೆ. ಆದ್ರೂ ನಿಮಗೆ ಗೊತ್ತಿರಲಿ ಅಂತ ಹೇಳಿ ನಾನಿಲ್ಲೇ ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳ್ಸಕ್ಕೆ ಟ್ರೈ ಮಾಡೀನಿ. ಸ್ನೇಹಿತರೆ, ಇವನ್ನ ಮಾಡಕ್ಕೆ ಸ್ವಲ್ಪ ಕೈ ಹಿಡಿತಾವೆ. ಇವನ್ನ ಏನಿಲ್ಲ ಅಂದ್ರೆ ಒಂದು ಇಬ್ಬರು ಮಾಡಿದ್ರೆ ಜಲ್ದಿ ಆಗ್ತಾವೆ. ಒಬ್ರು ರೌಂಡಾಗಿ ಮಾಡ್ಕೊಡೋದು, ಇನ್ನೊಬ್ರು ಕಡ್ಡಿಯಿಂದ ಈ ರೀತಿ ಒತ್ತೋದು. ಈ ರೀತಿ ಮಾಡಿದ್ರೆ ಜಲ್ದಿ ಸಾಕ್ತಾವೆ. ಈಗ ನೋಡ್ರಿ ಸ್ನೇಹಿತರೆ, ನಾವೇನು 4 ರೀತಿಯೊಳಗೆ ಮಾಡ್ಕೊಂಡ್ವಿ ಅವನ್ನ ನಾನಿಲ್ಲೇ ಸ್ವಲ್ಪನ ನಿಮ್ಗೆ ತೋರಿಸ್ತೀನಿ. ಇದೇನು ಮೊದಲನೇದು ಸೋತಿ ಬೀಜ. ನಂತರ ಇಲ್ಲೇನು ತೋರ್ಸಾತೀನಿ, ಇವಕ್ಕೆ ಗೌಲಿ ಅಂತ ಕರೀತಾರೆ. ಇವು ಗುಳಿಗಿ. ನಂತರ ಇವು 4ನೇದು ಏನು ಮಾಡ್ಕೊಂಡ್ವಿ ಅವು ಪರಡಿ. ಹಿಂಗೆ ನಾವು ಯಾವ ರೀತಿ ನಮಗೆ ಅನುಕೂಲ ಆಗ್ತೈತಿ ಅದನ್ನು ನೋಡಿಕೊಂಡು ನಾವು ಮಾಡ್ಬೋದು. ಸ್ನೇಹಿತರೆ, ಇಷ್ಟೊತ್ತು ನಾವು ಈ ಸೋತಿ ಬೀಜನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬಂದ್ವಿ. ಈಗ ಬರೀ ಇವುಗಳನ್ನ ಯಾವ ರೀತಿ ಒಣಗಿಸ್ಬೇಕು, ಆಮೇಲೆ ಯಾವ ರೀತಿ ಸಂರಕ್ಷಣೆ ಮಾಡಿಟ್ಕೊಂಡ್ರೆ ನಮಗೆ ವರ್ಷ ಪೂರ್ತಿ ಇವು ಬರ್ತಾವು ಅನ್ನೋದನ್ನ ನಾನು ನಿಮ್ಗೆ ಈಗ ವಿವರವಾಗಿ ತಿಳಿಸ್ಕೊಡ್ತೀನಿ. ನಾವೇನು ಸೋತಿ ಬೀಜ ಮಾಡ್ಕೊಂಡಿರ್ತೀವಿ ಅವಾಗಿಂದ ಅವಾಗನ ಸ್ವಲ್ಪನ ಒಂದು ಪ್ಲೇಟಿಗೆ ಹಾಕಿ ತೆಗೆದಿಟ್ಕೋಬೇಕಾಗ್ತೈತಿ. ಅವಾಗ ಏನು ಮಾಡಬೇಕು, ಈ ರೀತಿ ಒಂದು ಬಟ್ಲು ಸಹಾಯದಿಂದ ಮೆಲ್ಲಕ ಅವನ್ನ ಒತ್ತಬೇಕಾಗ್ತೈತಿ. ಅಂದಾಗ ಅವು ಸ್ವಲ್ಪ ಪ್ರೆಸ್ ಆದ್ರೆ ಒಂದು ರೀತಿ ಸೋತಿ ಬೀಜ ಅಂತ ಏನು ಕರಿತೀವಿ, ಸೌತೆಕಾಯಿ ಬೀಜ, ಆ ರೀತಿ ಇವು ಕಾಣಿಸ್ತಾವೆ. ಅದಕ್ಕೆ ಸೋತಿ ಬೀಜ ಅಂತ ಹೆಸರು. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಅವು ಒಳಗೂ ಹಸಿ ಆಗೋದಿಲ್ಲ, ನೀಟಾಗಿ ಒಣಗ್ತಾವು ಅಂತ ಹೇಳಿ ಮಾಡ್ಕೊಳ್ಳೋದು. ಇದನ್ನ ಸ್ನೇಹಿತರ ನಾನು ಏನು ಹೇಳ್ಕೊಟ್ಟೆ, ಇದನ್ನ ಬರೀ 1ನೇದೇನು ನಾವು ಸೋತಿ ಬೀಜ ಮಾಡೋದು ತೋರಿಸ್ಕೊಟ್ನಲ್ಲ ಅದಕ್ಕಷ್ಟ ಮಾಡಬೇಕು. ಉಳಿದಿದ್ದಕ್ಕೆ ಇದನ್ನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ನೋಡ್ರಿ, ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡು ಅದ್ರೊಳಗೆ ಏನು ಮಾಡ್ಕೊಂಡಿದ್ವಿ ಅವನ್ನ ನಾನಿಲ್ಲೇ ಹಾಕೋತೀನಿ. ಇವನ್ನ ಸ್ವಲ್ಪ ಹಿಟ್ಟು ಬಳಸಿದ್ರಂದ್ರೆ ಕೇರಿ ಹಾಕೋರಿ, ಅಂದ್ರೆ ಹಿಟ್ಟು ಒಣ ಹಿಟ್ಟು ಸಪ್ರೇಟ್ ಆಗ್ತೈತಿ. ನೋಡ್ರಿ, ಈ ರೀತಿ ಪ್ಲೇಟಿಗೆ ಹಾಕೊಂಡಾದ್ಮೇಲೆ ಚಲೋ ಬಿಸಿಲಿರೋ ಜಾಗದಾಗ ಇವನ್ನಿಟ್ಟು ಒಣಗಿಸ್ಕೋಬೇಕಾಗ್ತೈತಿ. ಸ್ನೇಹಿತರ, ಆದಷ್ಟು ಸ್ವಲ್ಪನ ಮಾಡ್ಕೊಂಡು ಈ ರೀತಿ ಪ್ಲೇಟಿಗೆ ಹಾಕೊಂಡು ಒಣಗಾಕ್ಬಿಡ್ರಿ. ಇಲ್ಲ ಅಂದ್ರೆ ಏನಾಗ್ತೈತಿ, ಎಲ್ಲ ಅಂಟ್ಕೊಂಡು ಚಂದಾಗ ಒಣಗೋದಿಲ್ಲ. ಸ್ನೇಹಿತರೆ, ನಿಮಗೆ ದಿನ ಎಷ್ಟಾಗ್ತೈತಿ ಅಷ್ಟು ನೋಡಿಕೊಂಡು ಹಿಟ್ಟು ನಾದ್ಕೊಂಡು ನೀವು TV ನೋಡ್ಕೋತ ಇಲ್ಲ ಮಾತಾಡ್ಕೋತನ ಇವನ್ನ ಮಾಡ್ಕೋಬೋದು. ಅಷ್ಟೇ ಅಲ್ದ ಸ್ನೇಹಿತರೆ, ಇವನ್ ಮಾಡೋದ್ರಿಂದ ಹೊತ್ತು ಕಳೆದಂಗೂ ಆಗ್ತೈತಿ.
ಸ್ನೇಹಿತರ, ನಾವು ದಿನ ಏನು ಸ್ವಲ್ಪ ಸೌತಿ ಬೀಜ ಮಾಡಿಟ್ಕೊಂಡಿರ್ತೀವಿ ಅವೆಲ್ಲ ಮಾಡ್ಕೊಳ್ಳೋದಾದ್ಮೇಲೆ ಒಂದಿನ ಎಲ್ಲಿ ಬಿಸಿಲಿರುತ್ತೆ ಜಾಸ್ತಿ ಅಲ್ಲಿ ನೋಡಿಕೊಂಡು ಒಂದು ಬಟ್ಟೆ ಹಾಸ್ಕೊಂಡು ಇಲ್ಲ ಒಂದು ದೊಡ್ಡ ಪಾತ್ರೆ ಒಳಗೆ ಅವನ್ನೆಲ್ಲ ಮಾಡಿರೋದನ್ನ ಹಾಕಿ ಮೇಲೆ ಧೂಳು ಬೀಳಬಾರ್ದಂತ ಹೇಳಿ ನಾನು ಇಲ್ಲೊಂದು ಕಾಟನ್ ಬಟ್ಟೆನ ಹಾಕೊಳತ್ತೀನಿ. ಈ ರೀತಿ ಮಾಡಿ ಚಂದಾಗ ಒಂದು 3-4 ದಿನ ಬಿಸಿಲಿಗೆ ಒಣಗಿಸ್ಕೊಂಡ್ರೆ ಅಂದ್ರೆ ಅವು ವರ್ಷ ಪೂರ್ತಿ ಏನೂ ಆಗ್ಲಾರ್ದಂಗೆ ಬರ್ತಾವೆ. ಅಷ್ಟೇ ಅಲ್ಲದೆ ಇವೆಲ್ಲ ಒಣಗಿದಾದ್ಮೇಲೆ ಒಂದು ಸ್ಟೀಲಿನ ಡಬ್ಬಿ ಒಳಗೆ ಹಾಕಿ ಅದ್ರೊಳಗೆ 1-2 ಪಲಾವ್ ಎಲೆ ಇಲ್ಲ ಒಂದು 4-5 ಲವಂಗ ಹಾಕಿ ಅವನ್ನ ಎತ್ತಿಟ್ಕೊರಿ. ಇದರಿಂದ ಹುಳ ಆಗೋದು ಹಾಳಾಗೋದು ಏನೂ ಆಗೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕ ಕಡೆ ವಿಶೇಷವಾಗಿ ಬೇಸಿಗೆ ಕಾಲದಾಗ ಹಪ್ಪಳ ಸಂಡ್ಗಿ ಇದ್ರ ಜೊತೆಗೆ ಈ ರೀತಿಯಾದಂಥ ಸೋತಿ ಬೀಜ ಮಾಡೋದು ಹೆಂಗೆ, ಅದು 4 ರೀತಿಯೊಳಗೆ ಅಂತ ನಾನು ನಿಮ್ಗೆ ವಿವರವಾಗಿ ತಿಳಿಸ್ಕೊಟ್ಟೀನಿ. ಇದೇ ರೀತಿ ಮುಂದೆ ಬರೋ ವಿಡಿಯೋಸ್ನಾಗ ಇವನ್ನ ಬಳಸ್ಕೊಂಡು ಯಾವ ರೀತಿ ಪಾಯಸ, ಹುಗ್ಗಿ ಮತ್ತು ಉಪ್ಪಿಟ್ಟು ಮಾಡೋದು ಅಂತಲೂ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಇದರಿಂದ ನಮ್ಮ ಚಾನಲ್ನಾಗ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಬಂದು ಸೇರ್ತಾವ. ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ, ಇದೇ ರೀತಿಯಾದಂಥ ಹಲವಾರು ಮಾಹಿತಿ ಭರಿತ ಸಂಚಿಕೆಯೊಂದಿಗೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.